ಕೀರ್ತನೆಗಳ ಪುಸ್ತಕದಲ್ಲಿ 18ನೇ ಅಧ್ಯಾಯದಲ್ಲಿ 1, 2, 3 ವಾಕ್ಯವನ್ನು ನಾವು ಓದೋಣ. ಕೀರ್ತನೆಗಳ ಪುಸ್ತಕ ಅಧ್ಯಾಯ 18 ವಾಕ್ಯ 1, 2, 3. ಪ್ರಭುವೇ ನೀನೇ ನನ್ನ ಬಲವು. ಇಲ್ಲಿ ದಾವಿದ ಹೇಳ್ತಾ ಇದ್ದಾನೆ, ಪ್ರಭುವೇ ನೀನೇ ನನ್ನ ಬಲವು, ನೀವೇ ನನ್ನ ಬಲ, ನನಗಿದೆ ನಿನ್ನಲ್ಲೇ ಒಲವು. ನನಗೆ ಬಲ ನೀನೇ, ಒಲವು ನೀನು, ನನಗೆ ನಿಮ್ಮಲ್ಲೇ ಒಲವು, ಅಂದರೆ ನಿಮ್ಮಲ್ಲೇ ಪ್ರೀತಿ ನನಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ನಾವು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ಅವ್ರಿಗೆ ಹೇಳ್ತೀವಿ, ನಿಮ್ಮಲ್ಲೇ ನನಗೆ ನಂಬಿಕೆ, ನಿಮ್ಮಲ್ಲೇ ನನಗೆ ವಿಶ್ವಾಸ. ಪ್ರಿಯರೇ, ಮನುಷ್ಯನ ಮೇಲಿನ ಭರವಸೆ ಯಾವತ್ತೂ ಬಿದ್ದೋಗ್ತದೋ ಗೊತ್ತಿಲ್ಲ, ಆದರೆ ದೇವರ ಮೇಲೆ ನಾವು ಭರವಸೆ ಇಟ್ಟು ಜೀವಿಸುವಾಗ ನಮಗೆ ಬಲವನ್ನು, ಶಕ್ತಿಯನ್ನು ಕೊಟ್ಟು ನಡೆಸುವವರು ಯೇಸುವಾಗಿದ್ದಾರೆ. ಆದ್ದರಿಂದ ದಾವಿದ ಹೇಳ್ತಿದ್ದಾನೆ, ಪ್ರಭುವೇ ನೀನೇ ನನ್ನ ಬಲವು, ನನಗಿದೆ ನಿನ್ನಲ್ಲೇ ಒಲವು. ಪ್ರಭುವೇ ನೀನೇ ನನ್ನ ಬಲವು, ನನಗಿದೆ ನಿನ್ನಲ್ಲೇ ಒಲವು. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ. ಪ್ರಭು ಯೇಸುವೆ, ನನಗೆ ಕಲ್ಲು ಕೋಟೆ ನೀವೇ, ನನ್ನ ವಿಮೋಚಕನು ಕೂಡ ನೀವೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಕಲ್ಲು ಕೋಟೆ ನೀವು ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು, ಅನೇಕ ರಾಜರುಗಳ ಜೀವಿತವನ್ನು ನೋಡಿರ್ಬೋದು. ಅವರು ಮಧ್ಯದಲ್ಲಿ ಇರ್ತಾಯಿದ್ರು, ಅವರ ಸುತ್ತಲೂ, ಆ ಊರ ಸುತ್ತಲೂ ಒಂದು ಕೋಟೆ. ಆ ಕೋಟೆಯನ್ನು, ಉದಾಹರಣೆಗೆ ಬೈಬಲಲ್ಲಿರುವಂಥ ಜೆರಿಕೋ ಗೋಡೆ ತಗೊಳ್ಳೋಣ. ಆ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಬೇಕಾದ್ರೆ ಆ ಜೆರಿಕೋ ಗೋಡೆಯನ್ನು ದಾಟಿನೇ ಹೋಗಬೇಕಾಗಿತ್ತು. ಆಗಿನ ಕಾಲದಲ್ಲಿ ಸುತ್ತಲೂ ಕೋಟೆ ಬಾಗಿಲಿರ್ತಾಯಿತ್ತು. ಆ ಬಾಗಿಲಿನ ಮುಖಾಂತರ ಹೋಗ್ಬೋದು, ಬರ್ಬೋದು. ಆದರೆ ಆ ಸಮಯ ಆದಮೇಲೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಹೊಸಬ್ರು ಯಾರಾದರೂ ಬಂದರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಸೊ ಪ್ರಿಯ ಸಹೋದರ ಸಹೋದರಿ, ಅದೇ ಪ್ರಕಾರ ನನ್ನ ಕೋಟೆ ಯೇಸುವಾದಾಗ, ನನ್ನ ದುರ್ಗ ಯೇಸುವಾದಾಗ, ಸೈತಾನ ನನ್ನನ್ನು ಟಚ್ ಮಾಡಬೇಕಾದ್ರೆ ಆ ಕೋಟೆಯನ್ನು ದಾಟಿ ಬರಬೇಕು. ಆ ಕೋಟೆಯನ್ನು ದಾಟಿ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಭು ಯೇಸುವನ್ನು ಮೀರಿ ನಮ್ಮನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಅದರಿಂದ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ, ಆತನೇ ನನ್ನ ದೇವ, ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ, ನನ್ನ ಆಶ್ರಯ ದುರ್ಗ. ಆತ ನನಗೆ ಗುರಾಣಿ, ಆತನು ನನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ಏನ್ ಶೃಂಗ? ರಕ್ಷಣಾ ಶೃಂಗ. ಮಾತ್ರವಲ್ಲ, ಆದ್ದರಿಂದ ಪ್ರಭು ಸ್ತುತ್ಯಾರ್ಹನು, ಶತ್ರುಗಳಿಂದ ಕಾಪಾಡುವನು, ನಾನವಗೆ ಮೊರೆ ಇಡಲು. ಪ್ರಿಯ ಸಹೋದರ ಸಹೋದರಿ, ಈ ಒಂದೊಂದು ವಾಕ್ಯದಲ್ಲಿ ತುಂಬ ಆಳವಾದ ಸತ್ಯಗಳಿದೆ. ಆತನೇ ನನ್ನ ದೇವ, ನನಗಾಶ್ರಯ ದುರ್ಗ, ಆತ ನನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ಆದ್ದರಿಂದ ಆತನಿಗೆ ಸ್ತೋತ್ರ ಮಾಡ್ತೇನೆ, ಏಕೆಂದರೆ ಆತನು ಸ್ತುತಿಗೆ ಅರ್ಹನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಅಂತರಂಗದಿಂದ ನಿಜವಾಗಲೂ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ನೀವು ಆರಾಧಿಸಿ ನೋಡಿ, ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಯೇಸುವಾಗಿರ್ತಾರೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಅಂತರಂಗದಲ್ಲಿ ಅವರು ಬಂದಾಗ, ಅವರ ಸಾನ್ನಿಧ್ಯ ಇರುವಾಗ ನಿಮ್ಮೆಲ್ಲ ಪ್ರಶ್ನೆಗಳು ಝೀರೋ ಆಗ್ತದೆ. ಆತನ ಜೊತೆಯಲ್ಲಿ ಆನಂದಿಸುತ್ತಾ ನೀವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ದಿನ, ಈ ಸಂಜೆ ನಾವೆಲ್ಲರಿಗೂ ಹೇಳೋಣ, ನನಗೆ ನನ್ನ ದೇವರೇ ನನ್ನ ಎಲ್ಲ ಸರ್ವಸ್ವ, ನನ್ನ ರಕ್ಷಣೆ, ನನ್ನ ರಕ್ಷಕ, ನನ್ನ ದುರ್ಗ, ನನ್ನ ವಿಮೋಚಕ, ಎಲ್ಲವೂ ಕೂಡ ಯೇಸುವಾಗಿದ್ದಾರೆ. ಎಲ್ಲವೂ ಕೂಡ ಯೇಸುವಾಗಿದ್ದಾರೆ. ಆ ಯೇಸು ಸರ್ವಶಕ್ತನಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಆತನ ಹೆಸರು ಎಲ್ ಶದಾಯ್. ಏನಂತ? ಎಲ್ ಶದಾಯ್. ಏನಂತ? ಎಲ್ ಶದಾಯ್ ಅಂದರೆ ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು ವೇಳೆ ಈ ಸಂಜೆ ನೀವು ಬೇಸರದಿಂದ, ದುಃಖದಿಂದ, ನಿರಾಶೆಯಿಂದ, ಯಾವುದೋ ಒಂದು ಸೋಲಲ್ಲಿ ನೀವು ಬಂದಿರ್ಬೋದು, ನೀವು ಭಯಪಡಬೇಡಿ. ನೀವು ಅವರನ್ನು ಬರಮಾಡಿಕೊಳ್ಳಿ ಅಷ್ಟೇ. ಬರಮಾಡಿಕೊಂಡು ಯೇಸು ನನ್ನ ಜೊತೆ ಇದ್ದಾರೆ ಅಂತೇಳಿ ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡಿ, ದೇವರಿಗೆ ಆರಾಧನೆಯನ್ನು ಮಾಡಿ. ನೀವು ಆರಾಧನೆ ಮಾಡುವಾಗ, ಸ್ತೋತ್ರ ಮಾಡುವಾಗ ಆ ಸರ್ವಶಕ್ತನಾದ ದೇವರು ನಿಮ್ಮ ಆತ್ಮದಲ್ಲೂ ನಿಮ್ಮ ಶರೀರದಲ್ಲೂ ಕ್ರಿಯೆ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಹಾಡಿನ ಸಾಲುಗಳು ನಿಮಗೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ನಂತರ ನೀವು ಕೂಡ ಸೇರಿ ಒಟ್ಟಾಗಿ ಈ ಗೀತೆಯ ಸಾಲುಗಳೊಂದಿಗೆ ನಾವು ಎದ್ದು ನಿಂತು ದೇವರಿಗೆ ಸ್ತೋತ್ರ ಬಲಿಯನ್ನು ಅರ್ಪಿಸೋಣ. ಎದ್ದು ನಿಲ್ಲೋಣ ಎಲ್ಲರೂ ಕೂಡ.
ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಸಾಲುಗಳನ್ನು ಆಡುವಾಗ, ಒಂದೊಂದು ಪದಗಳನ್ನು ಆಡುವಾಗ ನೀವು ಅಲ್ಲಿಗೆ ಹೋಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯೌವನಸ್ಥ ಪ್ರಾಯದಲ್ಲಿ ಹೊಸದಾಗಿ ಮದುವೆ ಆದಾಗಲೋ ಯಾವಾಗಲೋ ಯಾವುದೋ ಒಂದು ಊರಿಗೆ ನೀವು ಹೋದಾಗ, ಹೊಸದಾಗಿ ಮದುವೆ ಆಗಿರ್ತೀರ, ಒಂದು ಊರಿಗೆ ಹೋಗಿರ್ತೀರ, ಆ ಊರಿಗೆ ಹೋಗಿ ಅಲ್ಲಿ ಸುತ್ತಾಡಿ ಬಂದಿರ್ತೀರ. ಇನ್ನೊಂದು ವರ್ಷನೋ 5 ವರ್ಷನೋ ಬಿಟ್ಟು ನಿಮಗೆ ಒಬ್ಬರೇ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಇಟ್ಕೊಳ್ಳೋಣ. ಅದೇ ಜಾಗಕ್ಕೆ, ಆ ಜಾಗದಲ್ಲಿ ಹೋಗಿ ನಿಂತಾಗ ನಿಮಗೇನು ಅನುಭವ ಆಗುತ್ತೆ, ಏನು ನೆನಪಾಗುತ್ತೆ? ನೀವು 5 ವರ್ಷದ ಹಿಂದೆ ಯಾರೊಟ್ಟಿಗೆ ಹೋಗಿದ್ರೋ ಅವರು ಇಲ್ಲಿದ್ದರು ಅಂಥೇಳಿ ನೆನಪು ಬರುತ್ತೆ. ಆದರೆ ಅದು ನೆನಪಾಗಿ ಇರುತ್ತೆ ಅಷ್ಟೇ. ಆದರೆ ಇಲ್ಲಿ ಇವತ್ತು ನೀವು ಯೇಸು ನನ್ನ ರಕ್ಷಾ ಕವಚವಾಗಿ, ರಕ್ಷಕನಾಗಿ ಇಲ್ಲಿದ್ದಾರೆ ಅಂಥೇಳಿ ನೀವು ನಂಬಿ, ಅವರು ಒಂದು ಏನಾಗಿದ್ದಾರೆ, ಅಲ್ಲಿ ಇರುವಂಥವರಾಗಿದ್ದಾರೆ ಈಗಲೂ ಕೂಡ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬರೀ ನೆನಪಲ್ಲ, ನೀವು ನೆನಪಿಸ್ಕೊಳ್ಳಿ, ಅವರಿಲ್ಲೇ ಇರ್ತಾರೆ. ಅದಕ್ಕೆ ಅವ್ರು ಹೇಳಿದ್ದು, ನೀವು ನನ್ನ ನಾಮವನ್ನು, ನನ್ನ ಹೆಸರನ್ನು ಎಲ್ಲೆಲ್ಲ ನೆನಪಿಸ್ಕೊಳ್ತೀರೋ, ಎಲ್ಲೆಲ್ಲ ಬರಮಾಡ್ಕೊಳ್ತೀರೋ, ನಾನೇನು ಮಾಡ್ತೀನಿ, ಅಲ್ಲೇ ಬರ್ತೀನಿ. ಪ್ರೈಸ್ ದ ಲಾರ್ಡ್. ಈಗ ಈ ಮನೆಯಲ್ಲಿ ಪ್ರಾರ್ಥನೆ ಅಂತ ಫಿಕ್ಸ್ ಮಾಡಿದ ಆ ಗಳಿಗೆಯಲ್ಲೇ ಯೇಸು ಎಲ್ಲಿದ್ದಾರೆ? ಇಲ್ಲಿದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ. ಸೊ ನಮ್ಮ ಮಧ್ಯೆ ಅವರು ಇರುವಾಗ ಒಂದು ಆನಂದ ಇರಬೇಕು. ಹಲ್ಲೆಲೂಯಾ. ಈಗ 4ನೇ ತಾರೀಕು ಜನವರಿ ಯಾರೆಲ್ಲ ಬಂದಿದ್ರಿ? ಒಂದು ಖುಷಿ, ನಿಮ್ಮ ಬಟ್ಟೆ ನೋಡುವಾಗಲೇ ಖುಷಿ. ಹಲ್ಲೆಲೂಯಾ. ಅಲ್ಲಿ ಯೇಸು ಬಂದಿದ್ದು ಎಷ್ಟು ನಿಜನೋ ಅದಕ್ಕಿಂತ ನಿಜ ಯೇಸು ಇಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದೇ ನಿಜ, ಅದಕ್ಕಿಂತ ಯೇಸು ಇಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಸರ್ವಶಕ್ತರಾಗಿದ್ದಾರೆ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ಈ ಸಾಲುಗಳನ್ನು ಆಡುವಾಗ ಆ ಸಾಲುಗಳನ್ನು ನೀವು ಅನುಭವಿಸಿ ನೀವು ಹಾಡಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆ. ನಂಬಿಕೆಯಿಂದ ಹೇಳೋಣ, ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ಹೇಳೋಣ, ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್, ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ಯಾರು? ಯಾರು ನನ್ನ ಜೊತೆ? ಯಾರು ನನ್ನ ಜೊತೆ? ನನ್ನ ಬಾಳಿನ ಕೋಟೆ ಅವರೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ. ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ. ಈಗ ದೀಪಮ್ಮ ಅವರು ಯಾವುದೋ ಒಂದು ಕಾಡು ಪ್ರದೇಶದಲ್ಲಿ ಪ್ರಯಾಣ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಬಂಡೀಪುರದಲ್ಲಿ ಈಗ 10 ಗಂಟೆ ಮೇಲೆ ಬಿಡಲ್ಲ ಅಂತಲ್ಲ, ಓಕೆನಾ? ಸೊ ಆ ಜಾಗದಲ್ಲಿ ಪ್ರಯಾಣ ಮಾಡಬೇಕು. ಒಬ್ಬರೇ ಇದ್ದಾಗ ಒಂದು ಸ್ವಲ್ಪನಾದರೂ ಗಾಬರಿ ಇರುತ್ತೆ. ಅವ್ರಿಗಿದೆಯಲ್ಲೋ ನನಗೆ ಗೊತ್ತಿಲ್ಲ, ಗಾಬರಿ ಇರುತ್ತೆ ಅಲ್ವಾ? ಆದರೆ ಅವ್ರ ಮಗ ಗ್ಲೆನ್ ಹೋಗ್ತಾ ಇದ್ದಾನೆ ಜೊತೆ, ಏನಾದರೂ ಭಯ ಇರುತ್ತಾ? ಇಲ್ಲ. ಆದರೆ ಇವತ್ತು ಗ್ಲೆನ್ ಅಲ್ಲ ನಮ್ಮ ಜೊತೆ ಇರೋದು, ದೀಪ ಅಲ್ಲ ನಮ್ಮ ಜೊತೆ ಇರೋದು, ನನ್ನ ಬಾಳಿನ
ಯಜಮಾನ, ಎಲ್ ಶಡ್ಡಾಯ್, ಸರ್ವಶಕ್ತ ಯೇಸು ನಮ್ಮೊಬ್ಬೊಬ್ಬರ ಜೊತೆ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಯಾರ ಜೊತೆ ಇದ್ದಾರೆ? ನಮ್ಮ ಒಬ್ಬೊಬ್ಬ ಹಾಗಾದರೆ ನೀವು ಎಷ್ಟೇ ಬಲಹೀನತೆಯಿಂದ ಇದ್ರೂ ಕೂಡ ನೀವು ಜಿಂಕೆಗಳ ಥರ ಇರಬೇಕಿಲ್ಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಇಲ್ಲಿ ಅಂತಲ್ಲ, ನೀವು ಆರಾಧನೆ ಮಾಡುವಾಗ ನನ್ನ ಯೇಸು ನನ್ನ ಜೊತೆ ಇದ್ದಾರೆ, ಎಂಥ ಅವಸ್ಥೆಯಲ್ಲಿ ನಾನಿದ್ರೂ ಕೂಡ ಅವಸ್ಥೆಯನ್ನು ಬದಲಾಯಿಸಿ ನನ್ನ ಒಳಗಡೆ ಆ ಒಂದು ಶಕ್ತಿಯಿಂದ ನನ್ನನ್ನು ತುಂಬಿಸಿ ನಡೆಸ್ತಾರೆ ಅಂತೇಳಿ ಏನೆಲ್ಲ ಅದ್ಭುತ ಮಾಡಿದೆ ನನ್ನ ಬಾಳಲ್ಲಿ, ಎಂಥ ಅದ್ಭುತ ಕಾರ್ಯ ಮಾಡಿದ್ದಾರೆ ದೇವರು. ಎಲ್ಲಕ್ಕಿಂತ ಮಿಗಿಲಾಗಿ ಆತನು ನನ್ನನ್ನು ನಿಮ್ಮನ್ನು ಅವರ ಮಕ್ಕಳಾಗಿಸ್ಕೊಂಡಿರೋದೇ ದೊಡ್ಡ ಅದ್ಭುತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೇರೆ ಬೇರೆ ಯಾರೆಲ್ಲ ಈ ಲೋಕದಲ್ಲಿ ಇರೋರು ಯಾರ್ಯಾರು ಏನೇನೋ ಹೇಳ್ಕೊಬೋದು, ನಾನು MLA ಮಗ, MP ಮಗ, ನನಗೆ ಅಷ್ಟು ಪವರ್ ಇದೆ, ಅಷ್ಟು ಬ್ಯಾಕ್ಗ್ರೌಂಡ್ ಇದೆ ಅಂತೇಳಿ. ಆದರೆ ನನಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನನ್ನ ಬ್ಯಾಕ್ಗ್ರೌಂಡ್ ನನ್ನ ಯೇಸು, ನನ್ನ ಸರ್ವಸ್ವ ನನ್ನ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿ ನೀವು ಅನುಭವಿಸಿ ಹಾಡಬೇಕು. ಆಗ ನಿಮ್ಮ ಒಳಗಡೆ ಆ ವಿಶ್ವಾಸ ಕ್ರಿಯೆ ಆಗುತ್ತೆ. ಆ ವಿಶ್ವಾಸದಲ್ಲಿ ದೇವರು ಚಲಿಸ್ತಾರೆ, ಪವಿತ್ರಾತ್ಮರು ಚಲಿಸ್ತಾರೆ. ಆದ್ದರಿಂದ ಹಾಡುವಾಗ ನಾನು 4 ಸರಿ ಯಾಕೆ ಆಡಿಸೋದು ಅಂದರೆ ಆ ವಾಕ್ಯದ ಆ ಶಕ್ತಿ ನಿಮ್ಮಲ್ಲಿ ಅನುಭವಕ್ಕೆ ಬರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ದಾವಿದ ಹೇಳ್ತಾನೆ, ಆ ಕೀರ್ತನೆಗಳ ಪುಸ್ತಕ ತೆಗಿಬೇಡಿ, 94ರಲ್ಲಿ ಹೇಳ್ತಾನೆ, ಮುಂಜಾನೆಯಲ್ಲೇ ನಾನು ನಿನ್ನ ಕೃಪೆಗಾಗಿ ಎದ್ದು ಪ್ರಾರ್ಥಿಸುವಾಗ ನೀನು ನಿನ್ನ ಕೃಪೆಯಿಂದ ನನ್ನನ್ನು ತೋಯಿಸಿದೆ. ಆಗ ಆ ದಿನವೆಲ್ಲ ಹರ್ಷದಿಂದ ಆನಂದದಿಂದ ನಾನು ಬದುಕಲಿಕ್ಕಾಯಿತು ಅಂತೇಳಿ ಅದೇ ಸಾಲುಗಳನ್ನೇ ಇಲ್ಲಿ ಬರೆದಿರೋದು, ಬೇರೆ ಯಾವುದೂ ಅಲ್ಲ. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಹೇಳಿ, ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಹೇಳೋಣ, ಎಲ್ ಶಡ್ಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮುಂಜಾನೆ ಪ್ರಾರ್ಥಿಸುವಾಗ ಮಾತ್ರವಲ್ಲ, ಯಾವಾಗೆಲ್ಲ ಪ್ರಾರ್ಥಿಸ್ತೀವೋ ಆಗೆಲ್ಲ ಅವರ ಕೃಪೆಯಿಂದ ನಮ್ಮನ್ನು ತುಂಬಿಸುವ ದೇವರು. ಸೊ ಆ ಪ್ರೀತಿಯನ್ನು ಅನುಭವಿಸುವಾಗ ಅವಾಗ ಹೇಳೋಕ್ಕಾಗುತ್ತೆ ನಮಗೆ ಏನಂತ, ಆ ಜಾಯನ್ನು ಅನುಭವಿಸಿ ಹೇಳೋಕ್ಕಾಗತ್ತೆ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ನನಗೆ ಆಶ್ರಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮುಂದಿನ ಚರಣ ಏನಿದೆ ಗೊತ್ತಾ, ಇದುವರೆಗೂ ಕಾದು ನಡೆಸಿದ ಎಬಿನೇಜರೇ ಸ್ತೋತ್ರ. ಪ್ರಿಯರೇ, ಹೋದ ವರ್ಷ ಒಂದು ಪಾಪನಾದರೂ ಮಾಡಿದವ್ರು ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ನಾನಂತೂ ಪೂರ್ತಿ ಮಾಡಿದ್ದೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಮಾಡಿದವ್ರು ಇದ್ದೀರಾ ಇಲ್ಲಿ? ಆದರೂ ಜೀವಂತವಾಗಿದ್ದೀವ? ಯಾರು ಉಳಿಸಿದ್ದಾರೆ? ನನ್ನಪ್ಪ. ನಮ್ಮ ಪಾಪದ ಪಟ್ಟಿ ಅವ್ರು ಮಾಡಿಲ್ಲ, ಆದರೆ ನಮ್ಮ ಮಕ್ಕಳು ಮಾಡಿದ ತಪ್ಪುಗಳನ್ನು ಪಟ್ಟಿ ನಾವು ಮಾಡ್ತೀವ? ನನ್ನ ಮಗನೇ ಹೋದ ವರ್ಷ ಇದೇ ಮಾಡಿದೆ, ಇವಾಗಲೂ ಇದೇ ಮಾಡ್ತಾ ಇದೀಯಾ, ಯಾವಾಗೋ ಬುದ್ಧಿ ಬರ್ತದೆ ನಿಂಗೆ ಅಲ್ವಾ? ಆದರೆ ನನ್ನೇಸು ಒಂದನ್ನು ಕೂಡ ನೆನಪಿಟ್ಕೊಂಡಿಲ್ಲ. ಅವ್ರ ವಾಕ್ಯ ಹೇಳುತ್ತೆ, ಇಬ್ರಿಯ 8:12 ಅಂತ ಕಾಣುತ್ತೆ. ಅಲ್ಲಿ ಹೇಳುತ್ತೆ, ಅವರ ತಪ್ಪು ನೆಪ್ಪುಗಳನ್ನು ಕೂಡ ನಾನು ನೆನಪಿಗೆ ತಂದುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಸೊ ಅಂಥ ದೇವರ ಮಕ್ಕಳು ಪ್ರಿಯರೇ, ಇದುವರೆಗೂ ನಾನು ಬದುಕಿದ್ದೀನಂದರೆ ಆತನ ಕೃಪೆ. ವಾಕ್ಯ ಹೇಳುತ್ತೆ, ಎಲ್ಲ ದಿನವೂ ಜೊತೆಯಲ್ಲಿರುವೆ, ಇಮ್ಮಾನುವೇಲನೇ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಕೆಲವು ಸಾರಿ ನೀವು ಗಂಡ ಹೆಂಡತಿಗೆ ಹೋಗೋದು ನೋಡಿರ್ಬೋದು, ಕೈ ಹಿಡ್ಕೊಂಡು ಅವ್ರು ನೋಡೋಕ್ಕೆ ಸಂತೋಷ ಆಗುತ್ತೆ, ಕೆಲವರಿಗೆ ಹೊಟ್ಟೆ ಉರಿ ಆಗುತ್ತೆ. ಇವರೆಲ್ಲ ಮನೇಲಿ ಒಳಗಡೆ ಪರ್ಸ್ನಲ್ಲಾಗಿ ಒಳಗಡೆ ಇರಬೇಕು, ಕೈ ಹಿಡ್ಕೊಂಡು ರೋಡೆಲ್ಲ ತೋರಿಸ್ಕೊಂಡು ಹೋಗ್ಬೇಕು ಗಂಡ ಹೆಂಡತಿ ಅಂತ ಬೈಕೊಳ್ತೀವಿ, ಹೌದಾ? ಆದರೆ ಅವ್ರು ಜಗಳ ಆದಾಗ ನೋಡಿ, ಅಯ್ಯಪ್ಪ ಮುಂದೆ ಇರ್ತಾನೆ, ಈ ಅಮ್ಮ ಹಿಂದೆ ಇರ್ತಾಳೆ. ನನ್ನ ಯೇಸು 24 ಗಂಟೆ ನನ್ನ ಜೊತೆನೇ ಇರ್ತಾರೆ. ಪ್ರೈಸ್ ದ ಲಾರ್ಡ್.
ನೀನು ತಪ್ಪು ಮಾಡಿಲ್ಲ, ಒಳ್ಳೇದು ಮಾಡು, ಅವರು ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ದಾವೀದ ಹೇಳ್ತಾ ಇದ್ದಾನೆ, ಯಾಕಂದರೆ ಅವನಿಗೆ ಗ್ಯಾರಂಟಿ ಇತ್ತು. ಅವನು ಪಾಪದಲ್ಲಿ ಬಿದ್ದು ದುರವಸ್ಥೆಗೆ ಹೋದಾಗಲೂ ಕೂಡ ದೇವರು ಅವನನ್ನು ಕೈ ಬಿಡಲಿಲ್ಲ. ಕಾಡಿನಲ್ಲಿ ವನವಾಸದಲ್ಲಿದ್ದಾಗಲೂ ದೇವರು ಅವನನ್ನು ಕೈ ಬಿಡಲಿಲ್ಲ. ಈ ಗ್ಯಾರಂಟಿ ಇದ್ದಿದ್ದರಿಂದನೇ ಈತ ಬರೀತಾ ಇದ್ದಾನೆ, ನನ್ನ ಎಲ್ಲ ಸಮಯದಲ್ಲೂ ನೀವಿದ್ದೀಯ ಅಂತ. ಅದನ್ನೇ ನಾವು ಹೇಳೋಣ. ಇದುವರೆಗೂ ಕಾದು ನಡೆಸಿದ ಎಬಿನೆಸರೇ ಸ್ತೋತ್ರ, ಇದುವರೆಗೂ ಕಾದು ನಡೆಸಿದ ಎಬಿನೆಸರೇ ಸ್ತೋತ್ರ, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನುವೇಲನೆ ಸ್ತೋತ್ರವು, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನುವೇಲನೆ ಸ್ತೋತ್ರವು, ಎಲ್ ಶದಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಹೇಳೋಣ ಸೇರಿ, ಎಲ್ ಶದಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬಿನೆಸರೇ ಸ್ತೋತ್ರ, ಇದುವರೆಗೂ ಕಾದು ನಡೆಸಿದ ಎಬಿನೆಸರೇ ಸ್ತೋತ್ರ, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನುವೇಲನೆ ಸ್ತೋತ್ರವು, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನುವೇಲನೆ ಸ್ತೋತ್ರವು, ಎಲ್ ಶದಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ಎಲ್ ಶದಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಯೆಹೋವ ರಾಫ ಅಂದರೆ ನನ್ನ ಆತ್ಮದ ಕ್ಯಾನ್ಸರನ್ನು ವಾಸಿ ಮಾಡಿದ ಸೌಖ್ಯದಾಯಕ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. 40 ವರ್ಷಗಳ ಇಸ್ರಾಯೇಲ್ ಮಕ್ಕಳ ಆ ಪ್ರಯಾಣದಲ್ಲಿ ಆರೋಗ್ಯದಾಯಕ ನಾನೇ ಅಂತ ಅವರಿಗೆ ಹೇಳಿದರು. ಆದರೆ ನಿಜವಾಗಲೂ ಅವರು ಆರೋಗ್ಯದಾಯಕ ಯಾರಿಗೆ ಅಂದರೆ ಆತನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೆ ಅವರು ಆತ್ಮದ ರೋಗವನ್ನು ವಾಸಿ ಮಾಡುವ ದೊಡ್ಡ ವೈದ್ಯನಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ ಇಸ್ರಾಯೇಲ್ ಮಕ್ಕಳು ಶಾರೀರಿಕವಾದ ಸ್ವಸ್ಥತೆಯನ್ನು ಬಯಸಿದರು, ಆಶೀರ್ವಾದವನ್ನು ಬಯಸಿದರು. ಆದರೆ ವಿಶ್ವಾಸಿಗಳಾದ ನಾವು ನಂಬೋಣ, ನನ್ನ ಯೇಸು ನನ್ನ ಆತ್ಮದ ವೈದ್ಯನಾಗಿದ್ದಾನೆ, ನನ್ನ ಆತ್ಮಕ್ಕೆ ಸೌಖ್ಯದಾಯಕನಾಗಿದ್ದಾನೆ. ಅದಕ್ಕೇ 1 ಪೇತ್ರ 2:24 ಹೇಳಿದ್ದು, ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ಶರೀರದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಅವರ ಶಿಲುಬೆಯ ಮರಣದಿಂದ ಕಾಪಾಡಿದ್ದಾರೆ. ಅವರ ಗಾಯಗಳಿಂದ ನಾವೇನಾಗಿದ್ದೀವಿ? ವಾಸಿಯಾಗಿದ್ದೀವಿ. ನಾವು ಅನೇಕ ವರ್ಷಗಳ ಹಿಂದೆ ಇದನ್ನೆಲ್ಲ ಹೇಗೆ ತಗೊಂಡ್ವಿ ಅಂದರೆ ನಮ್ಮ ಶರೀರದ ಗಾಯಗಳಿಗೆ. ಆದರೆ ನಿಜವಾಗಲೂ ಆತನ ವಾಕ್ಯ ಅಲ್ಲೇ ಹೇಳ್ತದೆ, ಪಾಪದ ಪಾಲಿಗೆ ಸತ್ತು ಯೇಸುವಿಗೋಸ್ಕರ ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ಶರೀರದಲ್ಲಿ ಅವರ ಮರಣದ ಮುಖಾಂತರ ನಮ್ಮನ್ನು ಸ್ವಸ್ಥತೆಯನ್ನು ಮಾಡಿದ್ದಾರೆ. ಆ ಸ್ವಸ್ಥತೆ ಆತ್ಮಿಕವಾದ ಸ್ವಸ್ಥತೆಯಾಗಿದೆ. ಆದ್ದರಿಂದ ಇಲ್ಲಿ ನಾವು ಹೇಳುವಾಗ ನಮ್ಮಲ್ಲಿ ಒಂದು ವೇಳೆ ಇನ್ನೂ ರೋಗದ ಅವಸ್ಥೆ ನಮ್ಮ ಆತ್ಮದಲ್ಲಿದ್ದರೆ ಯೇಸು ಸ್ವಾಮಿಯಲ್ಲಿ ಈ ವಾಕ್ಯದಲ್ಲಿ ಭರವಸೆ ಇಡಿ. ಈ ವಾಕ್ಯ ಈ ದಿನ ನಿಮ್ಮ ಅಂತರಂಗವನ್ನು ಸ್ವಸ್ಥಪಡಿಸ್ತದೆ. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ಕುಂದಿ ಹೋಗಿದರೆ ಹೊಸ ಬಲದಿಂದ ಚೈತನ್ಯ ಪಡಿಸ್ತದೆ. ಹಲ್ಲೆಲೂಯಾ. ಯೆಹೋವ ರಾಫಾ ಎಲ್ಲ ದಿನವೂ ನನ್ನ ಪರಿಹಾರಿ, ಯೆಹೋವ ರಾಫಾ ಎಲ್ಲ ದಿನವೂ ನನ್ನ ಪರಿಹಾರಿ. ಹೇಳೋಣ ಸೇರಿ ಮತ್ತೊಮ್ಮೆ, ಯೆಹೋವ ರಾಫಾ ಎಲ್ಲ ದಿನವೂ ನನ್ನ ಪರಿಹಾರಿ,
ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆ. ನಂಬಿಕೆ ಉಳ್ಳವರಾಗಿ, ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಕೊನೆಯದಾಗಿ, ಯೆಹೋವ ಈರೆ, ನನ್ನ ಅಗತ್ಯವ ನೋಡಿಕೊಳ್ಳುವೆ. ಪ್ರಿಯ ಸಹೋದರ ಸಹೋದರಿ, ಮೊರೆಯ ಬೆಟ್ಟದ ಮೇಲೆ ಅಬ್ರಾಮನಿಗೆ ಒಂದು ಬಲಿ ಬೇಕಾಗಿತ್ತು, ಬಲಿವಸ್ತು ಬೇಕಾಗಿತ್ತು. ಆ ಬಲಿವಸ್ತು ಒಂದು ಕುರಿಮರಿಯನ್ನು ದೇವರು ಒದಗಿಸಿದರು. ಇವತ್ತು ನನ್ನ ಜೀವಿತದಲ್ಲಿ ನನಗೆ ಬೇಕಾದಂಥದ್ದು ಯೆಹೋವ ಈರೆ, ಅಂದರೆ ಒದಗಿಸುವ ದೇವನು. ಪ್ರಿಯರೇ, ನನಗೆ ಬೇಕಾಗಿದ್ದು ಆ ಯೇಸು, ಆ ಯೇಸು, ಆ ಯೇಸು, ಆ ಯೇಸು ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಯಾರು ಬೇಕು? ಯೇಸು ಅಷ್ಟೇ. ನಿನ್ನ ಅಗತ್ಯ ಏನು? ಯೇಸು ಅಂತ ಹೇಳೋರಾಗಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಅದೆಂಥ ಸಮಸ್ಯೆ ಇರಲಿ, ನಿಮ್ಮ ಅಗತ್ಯ ಏನು? ಯಾತಕ್ಕಾಗಿ ಪ್ರಾರ್ಥನೆಗೆ ಬಂದ್ರಿ? ಯಾತಕ್ಕಾಗಿ ಧ್ಯಾನಕ್ಕೆ ಬಂದ್ರಿ? ಯೇಸುಗಾಗಿ ಬಂದಿದ್ದೇನೆ ಅಂತ ಹೇಳುವ ಮಕ್ಕಳು ನಾವಾಗಬೇಕು. ಪ್ರೈಸ್ ದಿ ಲಾರ್ಡ್. ನನ್ನ ಬಾಳಿನ ಸಮಾಧಾನವೇ ಯೆಹೋವ ಶಾಲೋಮ್ ಸ್ತೋತ್ರವು. ಅಲ್ಲೇ ಆನ್ಸರ್ ಇದೆ. ನನ್ನ ಬಾಳಿಗೆ ಯೆಹೋವ ಈರೆ ನನ್ನ ಅಗತ್ಯ, ನನ್ನ ಅಗತ್ಯ ಸಮಾಧಾನ. ಆ ಸಮಾಧಾನ ಶಾಲೋಮ್ ಯಾರಾಗಿದ್ದಾರೆ? ಯೇಸುವಾಗಿದ್ದಾರೆ. ಆದ್ದರಿಂದ ಇವತ್ತು ಈ ಧ್ಯಾನದಲ್ಲಿ ಒಂದನ್ನೇ ಬಯಸಿ, ಯಾರು ಬೇಕು? ಯಾರು ಬೇಕು? ಯಾರು ಸಾಕು? ಯಾರು ಸಾಕು? ಅದನ್ನೇ ಹೇಳೋಣ. ಯೆಹೋವ ಈರೆ, ನನ್ನ ಅಗತ್ಯವ ನೋಡಿಕೊಳ್ಳುವೀರೇ. ಯೆಹೋವ ಈರೆ, ನನ್ನ ಅಗತ್ಯವ ನೋಡಿಕೊಳ್ಳುವೀರೇ. ನನ್ನ ಬಾಳಿನ ಸಮಾಧಾನವೇ ಯೆಹೋವ ಶಾಲೋಮ್ ಸ್ತೋತ್ರವು. ನನ್ನ ಬಾಳಿನ ಸಮಾಧಾನವೇ ಯೆಹೋವ ಶಾಲೋಮ್ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ನಂಬಿಕೆ ಉಳ್ಳವರಾಗಿ ಹೇಳೋಣ, ಎಲ್ ಶಡಾಯ್, ನನ್ನ ಜೊತೆ ನೀನೇ. ಆಮೆನ್. ಕಮಾನ್ ಕಮಾನ್. ನನ್ನ ಬಾಳಿನ ಕೋಟೆಯು. ಏನೆಲ್ಲ ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನೆನೆಸ್ಕೊಂಡು ಹೇಳಿ, ಏನೆಲ್ಲ. ಇವತ್ತು ಉಳಿದಿರೋದು ಕೂಡ ಆತನ ಕೃಪೆ. ನನ್ನ ಬಾಳಲಿ ಮಾಡಿ. ನಂಬಿಕೆ ಉಳ್ಳವರಾಗಿ ಹೇಳಿ ಅದನ್ನೇ. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೆ. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ ಶದಾಯ್, ಎಲ್ ಶದಾಯ್, ಎಲ್ ಶಡಾಯ್ ನಮ್ಮ ಜೊತೆ ಇದ್ದಾರೆ. ಇಮ್ಯಾನುವೇಲನು ನಮ್ಮ ಜೊತೆ ಇದ್ದಾರೆ. ಯೆಹೋವ ಈರೆಯಾಗಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಅಗತ್ಯಗಳನ್ನು ಪೂರೈಸುವ ದೇವನು ನಮ್ಮ ಮಧ್ಯೆ ಇದ್ದಾರೆ. ಕಮಾನ್ ಕಮಾನ್, ಅವರನ್ನು ಆರಾಧಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ.